ನಮಸ್ಕಾರ. ನಾನು ಸತೀಶ್ ವೆಂಕಟ್ ಸುಬ್ಬು. ಸೈಬರ್ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಿರೋ ಸೈಬರ್ ಕ್ರೈಮ್ ಯಾವುದು ಅಂತ ಅಂದರೆ, ನಿಮಗೆಲ್ಲ ಗೊತ್ತು, ಈ ನಡುವೆ ಡ್ರೋನ್ಗಳ ಹಾವಳಿ ಜಾಸ್ತಿ ಆಗೋಗಿದೆ. ಈ ಡ್ರೋನ್ಸ್ನ ಬಳಸಿ ಸೈಬರ್ ಕ್ರಿಮಿನಲ್ಗಳು ಸೈಬರ್ ಕ್ರೈಮ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಇಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೇನೆ. ನಾನು ಈ ಡ್ರೋನ್ ಬಳಸಿ ಯಾವ್ಯಾವ ರೀತಿಯಲ್ಲಿ ಸೈಬರ್ ಕ್ರೈಮ್ಗಳನ್ನ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. ನೆಕ್ಸ್ಟು ಅದರಿಂದ ನಿಮ್ಮನ್ನು ನೀವು ಹೇಗೆ ಈ ಸೈಬರ್ ಕ್ರೈಮ್ಗಳಿಂದ ಹೇಗೆ ಕಾಪಾಡ್ಕೋಬೋದು ಅನ್ನೋದನ್ನು ಹೇಳ್ತೀನಿ. ಮೂರನೇದಾಗಿ ಅಕಸ್ಮಾತ್ ನೀವೇನಾದರೂ ವಂಚಿತರಾದರೆ ಏನು ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಕೊನೆಗೆ ಕಾನೂನಾತ್ಮಕವಾಗಿ ಭಾರತ ದೇಶದಲ್ಲಿ ಏನೇನು ಸಹಾಯ ಪಡಿಬೋದು ಸಂತ್ರಸ್ತರು ಅಂತ ಅದ್ರ ಬಗ್ಗೆನೂ ಸೂಕ್ಷ್ಮವಾಗಿ ಹೇಳ್ತೀನಿ, ಆಯಿತಾ? ಸೊ ನಿಮಗೆಲ್ಲ ಗೊತ್ತು, ಈ ಡ್ರೋನ್ ಅಂದರೆ ಅದು ಒಂದು ಸಣ್ಣ ಹಾರುವ ಯಂತ್ರ. ಇದು ನಿಮಗೆ ಇದರದ್ದು ಸುಮಾರು ಪಾಸಿಟಿವ್ ಯೂಸಸ್ ಇದೆ. ಒಂದು ಮೋಸ್ಟ್ಲಿ ನೀವು ಎಲ್ಲಿ ನೋಡಿರ್ತೀರ, ಮದುವೆ ಮನೆಯಲ್ಲಿ ವಿಡಿಯೋ ತೆಗಿತಾ ಇರೋರು ನೋಡಿರ್ತೀರ. ಇನ್ನೊಂದೇನು ಅಂದರೆ ನೀವೆಲ್ಲಿ ನೋಡ್ತೀರಾ, ಈ ಅಗ್ರಿಕಲ್ಚರ್ಗೆ ಈ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಅಥವಾ ಜನರನ್ನ ಅಥವಾ ಯಾವುದಾದ್ರೂ ವಸ್ತುನ ಹುಡುಕಾಟಕ್ಕೆ, ಅಥವಾ ಈ ಆರ್ಮ್ಡ್ ಕಾನ್ಫ್ಲಿಕ್ಟ್ಸಲ್ಲಿ ಇದನ್ನೆಲ್ಲ ಟಾರ್ಗೆಟ್ ಮಾಡಿ ಡಿಸ್ಟ್ರಾಯ್ ಮಾಡಲಿಕ್ಕೆ, ಈ ಥರ ಇದರಲ್ಲಿ ನೋಡಿರ್ತೀರ. ಇನ್ನೊಂದು ಅಡ್ವಾನ್ಸ್ ಕಂಟ್ರೀಸ್ನಲ್ಲಿ ಈ ಜಾನುವಾರುಗಳನ್ನ ನೋಡ್ಕೊಳ್ಳಿಕ್ಕೂ ಕೂಡ ಡ್ರೋನ್ಸ್ನ ಬಳಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರ ಹತ್ರ ಸಾವಿರಾರು ಜಾನುವಾರುಗಳಿರುತ್ತೆ, ಅವುಗಳನ್ನ ಮೇಯ್ಸೋಕ್ಕೆ ಅಥವಾ ಕಂಟ್ರೋಲ್ ಮಾಡಲಿಕ್ಕೆ ಡ್ರೋನ್ಸ್ಗಳನ್ನ ಬಳಸಲಿಕ್ಕೆ ಶುರು ಮಾಡಿರ್ತಾರೆ. ಈ ಡ್ರೋನ್ಸ್ನ UAV ಅಥವಾ ಮಾನವರಹಿತ ವೈಮಾನಿಕ ವಿಮಾನಗಳು ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಇಂಗ್ಲೀಷ್ನಲ್ಲಿ ಸುಲಭವಾಗಿ, ಅಥವಾ UAS ಅಂತಲೂ ಹೇಳ್ತಾರೆ, ಅನ್ಮ್ಯಾನ್ಡ್ ಏರಿಯಲ್ ಸಿಸ್ಟಮ್ ಅಂತಲೂ. ಸೊ ಈ ಸೈಬರ್ ಕ್ರಿಮಿನಲ್, ಈಗ ನಿಮ್ಗೆ ಗೊತ್ತು, ಈ ಡ್ರೋನ್ಗಳು ಈ ನಡುವೆ ತುಂಬ ಪವರ್ಫುಲ್ ಆಗಿದೆ. ಆಮೇಲೆ ಈಸಿಲಿ ಆಕ್ಸೆಸಬಲ್, ಅಂದರೆ ಸುಲಭವಾಗಿ ಸಿಗ್ತಾ ಇದೆ ಜನಕ್ಕೆ. ಆಮೇಲೆ ನಿಶಬ್ದ ಆಗ್ತಾ ಇದೆ. ಆಮೇಲೆ ಅದನ್ನು ನಡೆಸೋದು ಸುಲಭ ಆಗ್ತಾ ಇದೆ. ಆಮೇಲೆ ಪ್ರೋಗ್ರಾಮಿಂಗು, ಅದನ್ನು ಏನು ಮಾಡಬೇಕು ಅಂತ ಪ್ರೋಗ್ರಾಮ್ ಮಾಡೋದು ತುಂಬ ಸುಲಭ ಆಗ್ತಾಯಿದೆ. ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಬಂದು ಇದನ್ನು ಈ ಸೈಬರ್ ಕದೀಮ್ರು ಏನು ಮಾಡ್ತಾರೆ ಅಂದರೆ, ಗೌಪ್ಯವಾಗಿ, ಅಂದರೆ ಅವ್ರಿಗೆ ಯಾರು ಪರ್ಪೆಟ್ರೇಟರ್ ಇರ್ತಾರೆ ಅಥವಾ ಯಾರು ಕದೀಮ್ರು, ಆಮೇಲೆ ಯಾವುದು ಡಿವೈಸು, ಆಮೇಲೆ ಆ್ಯಕ್ಟು, ಆಮೇಲೆ ವಿಕ್ಟಿಮು, ಇವುಗಳ ಮಧ್ಯೆ ಒಂದು ದೊಡ್ಡ ಪರದೆ ಕ್ರಿಯೇಟ್ ಆಗುತ್ತೆ ಈ ಡ್ರೋನ್ ಬಳಸೋದ್ರಿಂದ. ಸೊ ಡ್ರೋನ್ ಸಿಗಾಕೊಂಡ್ರು ಯಾರ್ದು ಅಂತ ಗೊತ್ತಾಗಲ್ಲ. ಸೊ ಆ ರೀತಿಯಲ್ಲಿ ಅದರಿಂದ ಈ ಸೈಬರ್ ಕದೀಮ್ರು ಈ ಡ್ರೋನ್ಸ್ನ ಬಳಸ್ಕೊಂಡು ಸೈಬರ್ ಕ್ರೈಮ್ಗಳನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಈಗ ನೆಕ್ಸ್ಟು ಈ ಸೈಬರ್ ಕದೀಮ್ರು ಡ್ರೋನ್ಗಳನ್ನ ಬಳಸಿ ಹೇಗೆ ಸೈಬರ್ ಕ್ರೈಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದು ಏನು ಮಾಡ್ತಾರೆ ಅಂತಂದರೆ, ಸೈಬರ್ ಕದೀಮ್ರು ಈ ಡ್ರೋನ್ಸ್ನ ಈಗ ಒಂದೇನು ಅಂತಂದರೆ, ಈಗ ಕಂಪ್ನಿಗಳಲ್ಲೋ ಅಥವಾ ಹೈ ರೈಸ್ ಬಿಲ್ಡಿಂಗ್ನಲ್ಲೋ ಎಲ್ಲರಿಗೂ ಆರಾಮಾಗಿರ್ತಾರೆ, ಇಲ್ಲೇನೂ ಇದಾಗಲ್ಲ ಅಂತ. ಸೊ ಅವರು ಆಮೇಲೆ ಅಲ್ಲೇನು ಮಾಡುತ್ತೆ ಅಂತಂದರೆ, ಈ ಡ್ರೋನ್ಸ್ನ ಬಿಟ್ಟು ಆ ಹೈ ರೈಸ್ ಬಿಲ್ಡಿಂಗು ಅಥವಾ ಸೆಕ್ಯೂರ್ ಬಿಲ್ಡಿಂಗ್ ಪ್ರಿಮಿಸಸ್ ಒಳಗೆ ಈ ಡ್ರೋನ್ ಹೋಗುತ್ತೆ. ಅಲ್ಲಿ ಈ ನಡುವೆ ತುಂಬ ಜನ, ನಿಮಗೆ ಗೊತ್ತಿರ್ಬೋದು, ವೈರ್ಲೆಸ್ ಕೀಬೋರ್ಡು, ವೈರ್ಲೆಸ್ ಮೌಸ್ನ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ, ಮೇಜರ್ ಪ್ರಾಬ್ಲಮ್. ಅದೇನು ಅಂತಂದರೆ, ಈ ವೈರ್ಲೆಸ್ ಅಡ್ಯಾಪ್ಟರ್ಗೂ ಈ ಮೌಸ್ಗೂ ಅಥವಾ ಕೀಬೋರ್ಡ್ಗೂ ಮಧ್ಯ ಮೆಸೇಜಸ್ ಹೋಗುತ್ತಲ್ಲ, ಅದು ಅನ್ಇನ್ಕ್ರಿಪ್ಟೆಡ್ ಆಗಿರುತ್ತೆ, ಆಮೇಲೆ ಅನ್ಸೆಕ್ಯೂರ್ಡ್ ಆಗಿರುತ್ತೆ. ಸೊ ಇದನ್ನೇ ಬಳಸಿ ಈ ಸೈಬರ್ ಕದೀಮ್ರು ಮೌಸ್ ಜಾಕಿಂಗ್ ಅನ್ನೋ ಸೈಬರ್ ಕ್ರೈಮ್ ಮುಖಾಂತರ ಏನು ಮಾಡ್ತಾರೆ ಅಂತಂದರೆ, ಅಲ್ಲಿ ಈ ಡ್ರೋನ್ನಲ್ಲಿ ಒಂದು ರಾಸ್ಬೆರಿ ಪೈನೋ, ಇದೊಂದು ಸಿಂಗಲ್ ಮಾಡ್ಯೂಲ್ ಕಂಪ್ಯೂಟರು ಸುಲಭವಾಗಿ ಸಿಗುತ್ತೆ, ಯಾರು ಬೇಕಾದ್ರೂ ಮಾಡ್ಬೋದು. ಆಮೇಲೆ ಒಂದು ಕ್ಯಾಮ್ರಾ, ಒಂದು ಇನ್ಫ್ರಾರೆಡ್ ಕ್ಯಾಮ್ರಾ, ಆಮೇಲೆ ಒಂದು ಇನ್ಫ್ರಾರೆಡ್ ಬೀಮರು, ವೈಫೈ ಇದು ಅಥವಾ ಮೆಮೊರಿ ಸ್ಟಿಕ್ಕು, ಒಂದು ಮೊಬೈಲ್ ಬ್ಯಾಟ್ರಿ, ಇಷ್ಟೂ ಇರುತ್ತೆ ಅದ್ರ ಮೇಲೆ ಡ್ರೋನ್ನಲ್ಲಿ. ಅದು ಹತ್ತಿರ ಹೋಗ್ಬಿಟ್ಟು ಈ ಮೌಸ್ ಜಾಕಿಂಗ್ ಅನ್ನೋದ್ರ ಮುಖಾಂತರ ಮೆಸೇಜಸ್ಸು ನಿಮ್ಮ ಕೀಬೋರ್ಡಿಂದ ಬಂದಿರೋ ಫ್ರೀಕ್ವೆನ್ಸಿನಲ್ಲೇ ಕಳಿಸುತ್ತೆ. ಸೊ ಅದು ಏನು ಕಳಿಸುತ್ತೆ, ಒಂದು ಸ್ಮಾಲ್ ಪ್ರೋಗ್ರಾಮ್ನ ಕಳಿಸುತ್ತೆ.
ಚಿಕ್ಕ ಪ್ರೋಗ್ರಾಮ್. ಅದೇನು ಮಾಡುತ್ತೆ ಅಂತಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಒಂದು ಬ್ಯಾಕ್ವರ್ಡ್ ಚಾನಲ್ ಒಂದು ಕ್ರಿಯೇಟ್ ಮಾಡುತ್ತೆ ಈ ಸೈಬರ್ ಕದೀಮ್ರಿಗೆ ಹ್ಯಾಕ್ ಮಾಡಲಿಕ್ಕೆ. ಆ ಚಾನಲ್ ಮುಖಾಂತರ ಅವರು ಆ್ಯಕ್ಸಸ್ ಮಾಡಿಕೊಂಡು ನಿಮ್ಮ ಕಂಪ್ಯೂಟ್ರಲ್ಲಿರೋ ಡೇಟಾನ ಕದೀತಾರೆ. ಎರಡನೇ ಇದರಲ್ಲಿ ಏನು ಮಾಡುತ್ತೆ ಅಂತಂತಂದರೆ ಈ ಡ್ರೋನ್ಗಳು ಈ ಮನೆ ಖಾಸಗಿ ಪ್ಲೇಸ್ಗಳಿರುತ್ತಲ್ಲ, ಈ ಬಾತ್ರೂಮು, ಬೆಡ್ರೂಮು, ಅವುಗಳು ವಿಂಡೋ ಹತ್ರ ಡ್ರೋನ್ನ ಫ್ಲೈ ಮಾಡ್ತಾರೆ. ಫ್ಲೈ ಮಾಡಿಬಿಟ್ಟು ಅಲ್ಲಿ ಒಳಗೆ ನಡೀತಾ ಇರೋ ಖಾಸಗಿ ವ್ಯವಹಾರಗಳನ್ನ ಚಿತ್ರನೋ ವೀಡಿಯೋನೋ ತೆಗಿತಾರೆ. ಆಮೇಲೆ ಅದನ್ನು ಬಳಸಿ ಬ್ಲ್ಯಾಕ್ ಮೇಲ್ ಅಥವಾ ಸೆಕ್ಸ್ಟಾರ್ಷನ್ ಅನ್ನೋ ಸೈಬರ್ ಕ್ರೈಮ್ ಮಾಡ್ತಾರೆ. ಈ ಸೈಬರ್ ಕ್ರೈಮ್ ಡ್ರೋನ್ ಇದರಿಂದ ನಿಮ್ಮನ್ನು ನೀವು ಹೇಗೆ ಕಾಪಾಡ್ಕೋಬೋದು ಅಂತ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಅವರೇನು ಮಾಡ್ತಾರೆ, ನೆಕ್ಸ್ಟ್ ಏನು ಅಂತಂದರೆ, ಮೊದಲನೇದು, ನೀವು ಆದಷ್ಟು ಅಕಸ್ಮಾತ್ ನೀವು ತುಂಬ ಸೆಕ್ಯೂರ್ ಇದು ಡೇಟಾನಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ನಿಮಗೆ ಆದಷ್ಟು ಈ ವೈರ್ಲೆಸ್ ಮೌಸು ಕೀಬೋರ್ಡ್ನ ಬಳಸಬೇಡಿ. ವೈರ್ಡ್ ಕೀಬೋರ್ಡು ಮೌಸ್ನ ಬಳಸಿ, ಪ್ರಾಬ್ಲಮ್ಮೇ ಹೊರಟೋಗುತ್ತೆ. ಇಲ್ಲ ನೀವು ಬಳಸಲೇಬೇಕು ಅಂತ ಇದ್ದರೆ ನಿಮ್ಮ ಯಾವ ಮ್ಯಾನುಫ್ಯಾಕ್ಚರರ್ ಇರ್ತಾನೋ ಅವ್ರ ಮುಖಾಂತರ ತಿಳ್ಕೊಳ್ಳಿ, ಇದು ಅನ್ಸೆಕ್ಯೂರ್ಡ್ ಡೇಟಾ ಕಳಿಸುತ್ತಾ ಇವೆರಡರ ಮಧ್ಯೆ, ಅಥವಾ ಈ ವೈರ್ಲೆಸ್ ಅಡ್ಯಾಪ್ಟ್ರಲ್ಲಿ ಏನಾದರೂ ಅಥೆಂಟಿಕೇಷನ್ ಮೆಕ್ಯಾನಿಸಮ್ ಇದೆಯಾ ಅನ್ನೋದನ್ನು ಪತ್ತೆ ಮಾಡಿ. ಇದ್ದರೆ ಬಳಸಿ ಖಂಡಿತ. ಮೂರನೇದು ಏನು ಮಾಡ್ಬೋದು ಅಂತಂದರೆ, ನೀವು ನಂಬರ್ ಆಫ್ ಡಿವೈಸಸ್ ಲಾಕ್ ಅಂತಿರುತ್ತೆ. ಅಂದರೆ ಎಷ್ಟು ಡಿವೈಸಸ್ ನೀವು ಕನೆಕ್ಟ್ ಮಾಡ್ತೀರಾ ಅಷ್ಟು. ಸೊ ನೀವು ವೈರ್ಲೆಸ್ ಮೌಸು ಕೀಬೋರ್ಡ್ ಅಂದರೆ 2 ಡಿವೈಸ್ ಅಂತ ಹಾಕಿ. ಸೊ ಅದಕ್ಕಿಂತ ಬೇರೆ ಇನ್ನೇನಾದರೂ ಕನೆಕ್ಟ್ ಮಾಡಲಿಕ್ಕೆ ಹೋದರೆ ಅದು ರಿಜೆಕ್ಟ್ ಮಾಡಬೇಕು. ಆ ಥರ ಸೆಟ್ಟಿಂಗ್ ಮಾಡಿ. ನಾಲ್ಕನೇದು ಏನು ಮಾಡ್ಬೋದು ಅಂತಂದರೆ, ನೀವು ಒಂದು ಒಳ್ಳೆ ಆ್ಯಂಟಿವೈರಸ್ ಸಾಫ್ಟ್ವೇರು, ಫೈರ್ವಾಲ್ ಸಾಫ್ಟ್ವೇರ್ನ ನಿಮ್ಮ ಸಿಸ್ಟಮ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಆ್ಯಂಟಿವೈರಸ್ ಸಾಫ್ಟ್ವೇರ್ನಿಂದ ಏನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಮಾಲ್ವೇರ್ನ ಡಿಟೆಕ್ಟ್ ಮಾಡ್ಬೋದು. ಈ ಫೈರ್ವಾಲಿಂದ ಏನು ಮಾಡುತ್ತೆ ಅಂದರೆ, ಡೇಟಾ ಯಾವುದು ಹೊರಗಡೆ ಹೋಗುತ್ತೆ ಅನ್ನೋದನ್ನು ಪತ್ತೆ ಮಾಡ್ಬೋದು, ಅದನ್ನು ಬ್ಲಾಕ್ ಮಾಡ್ಬೋದು. ಒಂದು. ಎರಡನೇದೇನು ಅಂತಂದರೆ, ಈ ಫೈರ್ವಾಲ್ನಲ್ಲಿ ಒಂದು ಹೊಸ ಇದು ಬರುತ್ತೆ, ಅಥವಾ ಆ್ಯಂಟಿವೈರಸ್ನಲ್ಲೂ ಈಗ ಬರ್ತಾಯಿದೆ, ಅದರಲ್ಲಿ ಏನು ಪ್ರೋಗ್ರಾಮ್ ಇನ್ಸ್ಟಾಲ್ ಆಗುತ್ತೆ ಅದಕ್ಕಿಂತ ಮುಂಚೆ ಪರ್ಮಿಷನ್ ಕೇಳೋವಂಗೆ ಪ್ರಾವಿಷನ್ಸ್ ಇರುತ್ತೆ. ಅದನ್ನು ನೀವು ಬಳಸಿ. ಆಮೇಲೆ ನೀವು ಇನ್ನೊಂದೇನು ಮಾಡಿ ಅಂತಂತಂದರೆ, ನಿಮ್ಮ ಕಂಪ್ಯೂಟ್ರ್ ಬಿಟ್ಟು ನೀವು ದೂರ ಹೋದಾಗ ನಿಮ್ಮ ಸ್ಕ್ರೀನ್ನ ಲಾಕ್ ಮಾಡಿ, ಅಥವಾ ಬೆಸ್ಟು ಹೈಬರ್ನೇಟ್ ಅಥವಾ ಸ್ಲೀಪ್ ಅಥವಾ ಶಟ್ ಡೌನ್ ಮಾಡಿ. ಸೊ ದಟ್ ನೀವಿಲ್ಲದೆ ಇರುವಾಗ ಏನೂ ಇನ್ಸ್ಟಾಲ್ ಆಗಲ್ಲ. ಆಮೇಲೆ ನೀವು ನಿಮ್ಮ ಖಾಸಗಿ ಜಾಗಗಳಿಗೆ ಪರದೆಗಳನ್ನ ಹಾಕಿ, ಹೊರಗಡೆಯಿಂದ ಏನು ಕಾಣಿಸ್ದೇ ಇರೋಂಗೆ, ಅಥವಾ ಒನ್ ಸೈಡೆಡ್ ಪರದೆ, ಟ್ರಾನ್ಸ್ಲೂಸೆಂಟ್ ಪರದೆಗಳನ್ನ ಬಳಸಿ. ಅಷ್ಟೆಲ್ಲ ಮಾಡುವೆ ನೀವೇನಾದರೂ ಇದಕ್ಕೆ ಬಲಿಯಾದರೆ 1930 ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ, ಅಥವಾ www.cybercrime.gov.in ಲಾಗಿನ್ ಆಗಿ ದೂರು ದಾಖಲಿಸಿ. ಎರಡನೇದು, ನಿಮಗೆ ಅನಿಸಿದ್ರೆ ಈ ಥರ ಡ್ರೋನ್ ಬಂದು ಹ್ಯಾಕ್ ಆಗಿದೆ ಅಂದರೆ, ಕೂಡಲೇ ನಿಮ್ಮ ಅಕೌಂಟ್ಸ್ದು, ಆಮೇಲೆ ಬ್ಯಾಂಕ್ ಅಕೌಂಟ್ಸು, ಇವುಗಳದ್ದು ಏನೇನು ಖಾಸಗಿ ಇಂಪಾರ್ಟೆಂಟ್ ಅಕೌಂಟ್ಗಳಿದೆಯೋ ಅದರದ್ದೆಲ್ಲ ಪಾಸ್ವರ್ಡು ಪಿನ್ನ ಚೇಂಜ್ ಮಾಡಿ. ಅದು ಆದಮೇಲೆ ನೀವು ಆ್ಯಂಟಿವೈರಸ್ ಸ್ಕ್ಯಾನ್ ಮಾಡಿ, ಮ್ಯಾಲ್ವೇರ್ ಏನಾದರೂ ಇನ್ಸ್ಟಾಲ್ ಆಗಿದೆಯಾ ಒಂದು ಚೆಕ್ ಮಾಡಿ. ಇದೆಲ್ಲ ಮಾಡುವೆ. ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಬ್ಯಾಕಪ್ ತೊಗೊಂಡು ಫ್ಯಾಕ್ಟ್ರಿ ರೀಸೆಟ್ ಮಾಡಿ, ಇಲ್ಲ ಅಂತ ಅಂದರೆ ಫಾರ್ಮ್ಯಾಟ್ ಮಾಡಿ. ಆಮೇಲೆ ಕೊನೆಯದಾಗಿ, ಅಕಸ್ಮಾತ್ ಈ ಸೆಕ್ಸ್ಟಾರ್ಷನ್ ಬೆದರಿಕೆಗಳನ್ನ ನಿಮಗೇನಾದರೂ ಬರ್ತಾಯಿದ್ರೆ, ಮೊದಲನೇ ಸತಿನೇ ನೀವು ದಯವಿಟ್ಟು ಪ್ಯಾನಿಕ್ ಆಗಬೇಡಿ, ಹೆದರ್ಕೋಬೇಡಿ. ಇದು ಇವ್ರಿಗೆ ಡೈಲಿ ರೂಟೀನು. ಸೊ ನೀವು ಏನು ಮಾಡಿ ಅಂತಂದರೆ, ನಿಮ್ಗೆ ಯಾರ ಮೇಲೆ ನಂಬಿಕೆ ಇದೆಯೋ, ವಿಶ್ವಾಸಾರ್ಹ ವ್ಯಕ್ತಿ ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ನು, ಇವ್ರ ಹತ್ರ ನೀವು ಡಿಸ್ಕಸ್ ಮಾಡಿ ಇದ್ರ ಬಗ್ಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಅದ್ರ ಪ್ರಕಾರ ನೀವು ಕ್ರಮ ಜರುಗಿಸಿ, ಆಯಿತಾ. ಆಮೇಲೆ ಕಾನೂನಾತ್ಮಕವಾಗಿ ಏನೇನು ಸಹಾಯ ಇದೆ ಇಂಡಿಯಾನಲ್ಲಿ ಅಂತಂದರೆ, ಈ ಡ್ರೋನ್ಸ್ಗಳಿಗೆ ಭಾರತದಲ್ಲಿ ಈಗ 2021ನಲ್ಲಿ ಡ್ರೋನ್ಸ್ ರೂಲ್ಸ್ ಅನ್ನೋದು, ಅಥವಾ ಡ್ರೋನ್ ನಿಯಮಗಳು, ಇದನ್ನು ಜಾರಿಗೆ ತರಲಾಯಿತು. ಅದಾದಮೇಲೆ 2022 ಆಮೇಲೆ 2023ನಲ್ಲೂ ಅದರದ್ದು ಅಮೆಂಡ್ಮೆಂಟ್ಸ್ ಬಂತು. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಇದರಲ್ಲಿ ನೀವೇನಾದರೂ ಇದನ್ನು ತಪ್ಪಾಗಿ ಯೂಸ್ ಮಾಡಿದರೆ, ಅಥವಾ ನಿಮಗೆ
ಅಥವಾ ಏನಾದರೂ ಇಲ್ಲೀಗಲ್ ಆಗಿ ಮಾಡಿದರೆ ನಿಮಗೆ ಈ ಆ್ಯಕ್ಟ್ ಪ್ರಕಾರ ಕೇವಲ 1,00,000 ದಂಡ ಸಿಗ್ಬೋದು. ಆಮೇಲೆ ನಿಮ್ಮ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೋದು. ಅದನ್ನು ಬಿಟ್ಟರೆ ಬೇರೆ ಏನೇ ಹೋಗಲ್ಲ. ಅದಕ್ಕೆ ನೀವು ಬೇರೆ ಲಾಗಳನ್ನ ನೋಡಬೇಕಾಗುತ್ತೆ. ಅದು ಯಾವುದು ಅಂತಂದರೆ ಇಂಡಿಯನ್ ಪೀನಲ್ ಕೋಡ್. ಇಂಡಿಯನ್ ಪೀನಲ್ ಕೋಡ್ನಲ್ಲಿ ನಿಮಗೆ ಸೆಕ್ಷನ್ 292, ಆಮೇಲೆ ಸೆಕ್ಷನ್ 378, 424, 425, 441, 506, 499, 500 ಡಿಫಮೇಷನ್ ವಿರುದ್ಧ ಇವುಗಳು ಬಳಸಿ ನೀವು ಕೇಸ್ ಹಾಕ್ಬೋದು. ಅಥವಾ IT ಆ್ಯಕ್ಟ್ 2008 ಅದರಲ್ಲಿ ಸುಮಾರು ಸೆಕ್ಷನ್ಗಳಿದೆ. ಅದರ ಅಡಿನಲ್ಲೂ ನೀವು ಕಾನೂನು ಕ್ರಮ ಜರುಗಿಸ್ಬೋದು. ನನ್ನ ಸ್ಕ್ರೀನ್ನಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಸೆಕ್ಷನ್ 43, ಸೆಕ್ಷನ್ 66, ಸೆಕ್ಷನ್ 66C, D ಈ ಥರ ಸೆಕ್ಷನ್ಗಳನ್ನು ನೀವು ಅಳವಡಿಸಿ ನಿಮ್ಮ ದೂರಿನಲ್ಲಿ ಕಾನೂನು ಕ್ರಮ ಜರುಗಿಸ್ಬೋದು. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಇದೇ ಥರ ಯಾವುದಾದ್ರೂ ಸೈಬರ್ ಕ್ರೈಮ್ ಬಗ್ಗೆ ನೀವು ನಾನು ಮಾತಾಡಬೇಕು ಅಂತ ಇದ್ದರೆ ಕೆಳಗಡೆ ಕಮೆಂಟ್ನಲ್ಲಿ ಅದ್ರ ಬಗ್ಗೆ ತಿಳಿಸಿ. ನಾನು ಖಂಡಿತ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅಥವಾ ಪತ್ತೆ ಮಾಡಿ ಒಂದು ವಿಡಿಯೋ ತಯಾರಿಸ್ತೇನೆ. ಕೊನೆಯದಾಗಿ ನಾನು ಮುಂದಿನ ವಾರ ಇನ್ನೊಂದು ಸೈಬರ್ ಕ್ರೈಮ್ ಬಗ್ಗೆ ಮಾತಾಡಲಿಕ್ಕೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.